ನಮಸ್ಕಾರ. ಇವತ್ತು ನಾವು ನೋಡಹೊರಟಿರುವುದು 19ನೇ ಶತಮಾನದ ಭಾರತದಿಂದ ಬಂದಿರುವ ಒಂದು ಅಸಾಧಾರಣ ಆಧ್ಯಾತ್ಮಿಕ ದಾಖಲೆ. ಅದರ ಹೆಸರು ಶ್ರೀರಾಮಕೃಷ್ಣ ವಚನವೇದ. ಈ ಗ್ರಂಥದ ಮಹತ್ವವನ್ನ ಅರ್ಥಮಾಡಿಕೊಳ್ಳಲು ಪ್ರಸಿದ್ಧ ಲೇಖಕ ಆಲ್ಡಸ್ ಹಕ್ಸ್ಲಿ ಅವರ ಮಾತಿನಿಂದಲೇ ಶುರು ಮಾಡೋಣ. ಅವರು ಹೇಳೋ ಹಾಗೆ, ಒಬ್ಬ ಮೇಧಾವಿಯ ಜೀವನವನ್ನ, ಅವರ ಮಾತುಗಳನ್ನ ಇಷ್ಟೊಂದು ನಿಖರವಾಗಿ ಯಾರೂ ದಾಖಲಿಸಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಮಹಾತ್ಮರ ಮಾತುಗಳು ಕಾಲ ಕಳೆದಂತೆ ಸ್ವಲ್ಪ ಬದಲಾಗೋದು ಅಥವಾ ಕೆಲವೊಮ್ಮೆ ಕಳೆದೋಗೋದು ಸಹಜ ಅಲ್ವಾ? ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ. ಒಬ್ಬ ಮಹಾನ್ ಆಧ್ಯಾತ್ಮಿಕ ಜ್ಞಾನಿಯ ಪ್ರತಿಯೊಂದು ಮಾತು, ಅಂದ್ರೆ ಅವರ ಸಹಜ ಮಾತುಕತೆ, ಅವರು ಮಾಡಿದ ತಮಾಷೆಗಳು, ಅವರ ಆಳವಾದ ಉಪದೇಶಗಳು, ಎಲ್ಲವನ್ನೂ ಅಕ್ಷರಶಃ ಎಲ್ಲವನ್ನೂ ಯಾರಾದರೂ ದಾಖಲಿಸಿದ್ರೆ ಹೇಗಿರುತ್ತೆ ಅಂತ ಒಂದು ವಾಟ್ ಇಫ್ ಸನ್ನಿವೇಶ ನಿಜವಾಗಿದ್ರೆ? ಹೌದು, ಆ ಪ್ರಶ್ನೆಗೆ ಉತ್ತರವೇ ಈ ಗ್ರಂಥ. ಸರಿ, ಹಾಗಾದ್ರೆ ಈ ಗ್ರಂಥ ಯಾರ ಬಗ್ಗೆ ಹೇಳತ್ತೆ? ಅದರ ಕೇಂದ್ರ ಬಿಂದುವಾದ ಶ್ರೀರಾಮಕೃಷ್ಣರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಅವರ ಯೌವನದಲ್ಲಿ ನಡೆದ ಒಂದು ನಿರ್ಣಾಯಕ ಘಟನೆಯಿಂದ ನಮ್ಮ ಪ್ರಯಾಣ ಶುರುವಾಗುತ್ತೆ. ಇಲ್ಲಿ ನೋಡಿ, ಎರಡು ಪ್ರಪಂಚಗಳ ನಡುವಿನ ವ್ಯತ್ಯಾಸ ಎದ್ದು ಕಾಣುತ್ತೆ. ಒಂದು ಕಡೆ ಕಾಮಾರ್ಪುಕುರ್, ಅವರ ಹುಟ್ಟೂರು. ಅಲ್ಲಿ ಸುಂದರವಾದ ಸರಳವಾದ ಜೀವನ, ಧಾರ್ಮಿಕ ಹಬ್ಬಗಳು, ಸಂಚಾರಿ ಸಾಧುಗಳು, ಒಂಥರ ಆಧ್ಯಾತ್ಮಿಕತೆಯೇ ಗಾಳಿಯಲ್ಲಿತ್ತು. ಇನ್ನೊಂದು ಕಡೆ ಕಲ್ಕತ್ತಾ, ಅವರು ಹದಿಹರೆಯದಲ್ಲಿ ಬಂದು ಸೇರಿದ ಜಾಗ. ಅಲ್ಲಿ ದುರಾಸೆ, ಪಾಶ್ಚಿಮಾತ್ಯ ಪ್ರಭಾವ, ಎಲ್ಲದಕ್ಕಿಂತ ಹೆಚ್ಚಾಗಿ ಕೇವಲ ಹೊಟ್ಟೆಪಾಡಿನ ಶಿಕ್ಷಣ ಅಂತಾರಲ್ಲ, ಅದಕ್ಕಷ್ಟೇ ಬೆಲೆ. ಅವರ ಅಣ್ಣ ಅವರಿಗೆ ಸಾಂಪ್ರದಾಯಿಕ ಶಿಕ್ಷಣ ಮುಂದುವರಿಸು ಅಂದಾಗ ಅವ್ರು ಕೇಳಿದ ಪ್ರಶ್ನೆ ಇದು. ಈ ಒಂದೇ ಒಂದು ಪ್ರಶ್ನೆ ಸಾಕು ಲೌಕಿಕ ಯಶಸ್ಸಿಗಿಂತ ಆಳವಾದ ಜ್ಞಾನಕ್ಕಾಗಿ ಅವರಲ್ಲಿದ್ದ ಹಂಬಲ ಎಷ್ಟಿತ್ತು ಅಂತ ತಿಳಿಯೋಕ್ಕೆ. ಅವರ ಜೀವನದ ಉದ್ದೇಶವೇ ಬೇರೆ ಇತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಈಗ ಅವರ ಜೀವನದ ಅತ್ಯಂತ ಮಹತ್ವದ, ಒಂದು ರೀತಿಯಲ್ಲಿ ತಿರುವು ನೀಡಿದ ಘಟ್ಟಕ್ಕೆ ಬರೋಣ. ಇದು ಅವರ ಮೊದಲ ಪ್ರಮುಖ ಆಧ್ಯಾತ್ಮಿಕ ಅನುಭವದ ಕಥೆ. ದಕ್ಷಿಣೇಶ್ವರ ದೇವಸ್ಥಾನದಲ್ಲಿ ಯುವ ಅರ್ಚಕರಾಗಿದ್ದಾಗ ಕಾಳಿಕಾ ಮಾತೆಯ ದರ್ಶನಕ್ಕಾಗಿ ಅವರ ಮನಸ್ಸು ಹಾತೊರೆಯುತ್ತಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ, ತಾಯಿಯಿಂದ ದೂರವಾದ ಮಗು ಹೇಗೆ ಅಳುತ್ತೋ ಹಾಗೆ ಅವರು ಹಗಲೂ ರಾತ್ರಿ ಅಳುತ್ತಾ ತೀವ್ರವಾದ ಆಧ್ಯಾತ್ಮಿಕ ಯಾತನೆಯನ್ನ ಅನುಭವಿಸ್ತಿದ್ರು. ಆ ದೈವಿಕತೆಯ ನೇರ ಅನುಭವ ಇಲ್ಲದೆ ಜೀವನ ಸಂಪೂರ್ಣವಾಗಿ ಅರ್ಥಹೀನ ಅಂತವರಿಗೆ ಅನಿಸ್ತೊಡಗುತ್ತು. ಆ ತಾಯಿ ದರ್ಶನ ಆಗದೇ ಇದ್ರೆ ಈ ಜೀವನವೇ ವ್ಯರ್ಥ, ಬದುಕಿ ಏನು ಪ್ರಯೋಜನ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ರು. ಆ ಹತಾಶೆಯ ಕೊನೆಯ ಕ್ಷಣದಲ್ಲಿ ದೇವಸ್ಥಾನದಲ್ಲಿದ್ದ ಖಡ್ಗವನ್ನು ನೋಡಿ ಅದರಿಂದಲೇ ಜೀವನವನ್ನೇ ಮುಗಿಸ್ಕೊಡಕ್ಕೆ ನಿರ್ಧರಿಸಿದ್ರು. ನಾನೊಬ್ಬ ಹುಚ್ಚನಂತೆ ನೆಗೆದು ಅದನ್ನು ಹಿಡುವೆ ಅಂತ ಅವರೇ ಆ ಕ್ಷಣವನ್ನು ವಿವರಿಸಿದ್ದಾರೆ. ಆದರೆ ಸಾವು ಬರಲೇ ಇಲ್ಲ. ಬದಲಿಗೆ ಆಗಿದ್ದೇ ಬೇರೆ. ಒಂದು ಅದ್ಭುತ, ಊಹೆಗೂ ಮೀರಿದ ದೃಶ್ಯ ಅವರ ಕಣ್ಮುಂದೆ ಬಂತು. ಅವರೇ ಹೇಳುವ ಪ್ರಕಾರ ಆ ದೇವಸ್ಥಾನ, ಸುತ್ತಮುತ್ತಲಿನ ಕಟ್ಟಡಗಳು ಎಲ್ಲವೂ ಮಾಯವಾಗ್ಬಿಡ್ತು. ಎಲ್ಲೆಲ್ಲೂ ಕಂಡಿದ್ದು ಒಂದೇ, ಒಂದು ತೇಜೋಮಯವಾದ ಚೈತನ್ಯದ ಮಹಾಸಾಗರ. ಆ ಕ್ಷಣದಲ್ಲಿ ಅವಳಿಗೆ ಪ್ರಜ್ಞೆ ತಪ್ಪಿಹೋಯಿತು. ಒಂದು ರೀತಿಯ ವರ್ಣಿಸಲಾಗದ ಪರಮಾನಂದದಲ್ಲಿ ಅವರು ಲೀನವಾದರು. ಈ ಅದ್ಭುತ ಅನುಭವದ ನಂತರ ಏನಾಯಿತು? ಅವರ ಈ ಹೊಸ ಸ್ಥಿತಿಯನ್ನ ಹೊರಗಿನ ಪ್ರಪಂಚ ಹೇಗೆ ಅರ್ಥ ಮಾಡಿಕೊಂಡಿತು ಅದನ್ನೀಗ ನೋಡೋಣ. ಆ ದರ್ಶನದ ನಂತರ ಅವರ ನಡವಳಿಕೆ ಜನರಿಗೆ ரொம்ப ವಿಚಿತ್ರವಾಗಿ ಕಾಣಿಸಿತು. ಕಲ್ಲಿನ ಮೂರ್ತಿ ಜೊತೆ ಜೀವಂತ ವ್ಯಕ್ತಿಯ ಹಾಗೆ ಮಾತಾಡೋದು, ಅದಕ್ಕೆ ಊಟ ತಿನ್ಸೋಕ್ ಹೋಗೋದು. ಅಷ್ಟೇ ಅಲ್ಲ, ಒಮ್ಮೆ ದೇವಿಗೆ ಅಂತ ಇಟ್ಟಿದ್ದ ನೈವೇದ್ಯವನ್ನ ಒಂದು ಬೆಕ್ಕಗೆ ತಿನ್ಸ್ಬಿಟ್ರು. ಇದನ್ನೆಲ್ಲ ನೋಡಿದ ದೇವಸ್ಥಾನದ ಅಧಿಕಾರಿಗಳು ಇವರಿಗೆ ಹುಚ್ಚಿದ್ರಿದೆ ಅಂತಾನೆ ಅನ್ಕೊಂಡ್ರು. ಈ ಹೋಲಿಕೆ ಇದೆಯಲ್ಲ, ಇದು ಬಹಳ ಮುಖ್ಯ. ಜಗತ್ತಿನ ಕಣ್ಣಿಗೆ ಅವರ ಕೆಲಸಗಳು ಧರ್ಮನಿಂದೆ, ಹುಚ್ಚುತನ, ಮನಸ್ಸಿನ ಅಸ್ಥಿರತೆ ಅಂತ ಕಂಡ್ರೆ, ರಾಮಕೃಷ್ಣರ ಅನುಭವದಲ್ಲಿ ಎಲ್ಲವೂ ಚೈತನ್ಯವೇ ಆಗಿತ್ತು. ಅವರಿಗೆ ಅದು ಶುದ್ಧ ಆನಂದ ಮತ್ತು ದೈವಿಕ ಪ್ರೀತಿಯಾಗಿತ್ತು. ಯಾಕೆ ಅವರು ಹಾಗೆ ಮಾಡಿದ್ರು ಅನ್ನೋದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಅವರಿಗೆ ಕಲ್ಲಿನ ಮೂರ್ತಿಯಲ್ಲಿ, ಬಾಗಿಲಲ್ಲಿ, ನೆಲದಲ್ಲಿ ಅಷ್ಟೇ ಯಾಕೆ, ಆ ಬೆಕ್ಕಿನಲ್ಲೂ ಅದೇ ದೈವಿಕ ಚೈತನ್ಯ ಕಾಣುತ್ತಿತ್ತು. ಎಲ್ಲವೂ ಆ ಜಗನ್ಮಾತೆಯೇ ಅನ್ನೋ ಅರಿವು ಅವರಿಗೆ ಬಂತು. ರಾಮಕೃಷ್ಣರ ಇಂತಹ ಅನುಭವಗಳೇ ಈ ಗ್ರಂಥದ ಜೀವಾಳ. ಹಾಗಾದ್ರೆ ಈ ಗ್ರಂಥದ ನಿಜವಾದ ಉದ್ದೇಶ ಏನು? ಅದರ ಪರಂಪರೆ ಏನು? ಬನ್ನಿ ಈಗ ಅದನ್ನ ನೋಡೋಣ. ಇದು ದಿ ಗಾಸ್ಪಲ್ ಆಫ್ ಶ್ರೀರಾಮಕೃಷ್ಣ ಅನ್ನೋ ಗ್ರಂಥದ ಮುಖಪುಟ. ಇದರ ವಿಶೇಷತೆ ಏನ್ ಗೊತ್ತಾ? ಇದು ಒಬ್ಬ ಶಿಷ್ಯ ತನ್ನ ಗುರುವಿನ ಮಾತುಗಳನ್ನ ಬಹುತೇಕ ಶೀಘ್ರ ಲಿಪಿಯಂತೆ, ಅಂದ್ರೆ ಸ್ಟೆನೋಗ್ರಾಫಿ ತರಹ, ನಡೆದ ಸಂಭಾಷಣೆಗಳನ್ನ ಇದ್ದ ಹಾಗೆ ದಾಖಲಿಸಿದ ಸಂಗ್ರಹ. ಈ ಗ್ರಂಥದ ಮುನ್ನುಡಿಯಲ್ಲಿ
ಇದನ್ನ ವಿಶ್ವದ ಧಾರ್ಮಿಕ ಇತಿಹಾಸದಲ್ಲೇ ಮೊದಲ ಪುಸ್ತಕ ಅಂತ ಬಣ್ಣಿಸಲಾಗಿದೆ. ಯಾಕಂದ್ರೆ ಒಬ್ಬ ಮಹಾತ್ಮನ ದೈನಂದಿನ ಸಹಜ ಮಾತುಗಳನ್ನ ಇಷ್ಟೊಂದು ವಿವರವಾಗಿ ಮತ್ತು ಪ್ರಾಮಾಣಿಕವಾಗಿ ದಾಖಲಿಸಿರೋದು ಇದೇ ಮೊದಲು. ಇದು ಇದರ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಈ ಗ್ರಂಥದ ಅನುವಾದಕರ ಆಶಯ ಇದೇ ಆಗಿತ್ತು. ಇದು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆಗದೆ ಯಾರೆಲ್ಲ ಸತ್ಯವನ್ನ ಹುಡುಕ್ತಿದ್ದಾರೋ ಅವರೆಲ್ಲರಿಗೂ ಒಂದು ದಾರಿದೀಪ ಆಗಲಿ ಅನ್ನೋದೇ ಇದರ ಮೂಲ ಉದ್ದೇಶ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. 150 ವರ್ಷಗಳ ಹಿಂದೆ ಜೀವಿಸಿದ್ದ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಹುಡುಕಾಟ ಈ ವೇಗದ ತಂತ್ರಜ್ಞಾನದ ಜಗತ್ತಿನಲ್ಲಿರುವ ನಮಗೆ ನಿಜಕ್ಕೂ ಪ್ರಸ್ತುತವೇ? ಅವರ ಮಾತುಗಳು ಇವತ್ತಿಗೂ ನಮಗೆ ದಾರಿ ತೋರಿಸಬಲ್ಲವೇ? ಇದರ ಬಗ್ಗೆ ನಾವು ಯೋಚಿಸಬೇಕಾಗಿದೆ.